ಇವತ್ತಿನ ವಿಡಿಯೋದಲ್ಲಿ ನಾವು ಪೂಜೆ ಮಾಡಬೇಕಾದ್ರೆ ಮತ್ತು ವ್ರತದ ಸಮಯದಲ್ಲಿ ನಾವು ಆಹಾರವನ್ನು ತಯಾರು ಮಾಡಬೇಕಾದ್ರೆ ಈರುಳ್ಳಿ ಬೆಳ್ಳುಳ್ಳಿಯನ್ನು ಉಪಯೋಗಿಸೋದಿಲ್ಲ. ಅದು ಯಾಕೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ದೇವರ ಪೂಜೆಯ ಸಮಯದಲ್ಲಿ ಅಥವಾ ಉಪವಾಸ ವ್ರತ ಮಾಡೋ ಸಮಯದಲ್ಲಿ ನಾವು ಕೆಲವೊಂದು ಆಹಾರಗಳನ್ನು ಸೇವಿಸಬಾರ್ದು ಅನ್ನೋ ಒಂದು ನಿಯಮ ಇದೆ. ಪೂಜೆ ಅಥವಾ ವ್ರತ ಮಾಡುವಾಗ ನಾವು ಯಾವ ಆಹಾರವನ್ನು ಸೇವಿಸಬಾರ್ದು, ಈ ಸಮಯದಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ತಿಂದರೆ ಏನಾಗುತ್ತೆ ಅನ್ನೋ ವಿಚಾರವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಮ್ಮ ಆಹಾರ ಪದ್ಧತಿಯಲ್ಲಿ ಸಸ್ಯಾಹಾರ ಮತ್ತು ಮಾಂಸಾಹಾರ ಎಂದು ಎರಡು ವಿಧ ಇದೆ. ಸಸ್ಯಾಹಾರವನ್ನು ಶುದ್ಧವೆಂದು ಪರಿಗಣಿಸಲಾಗುತ್ತೆ. ಆದರೆ ಕೆಲವೊಂದು ಸಸ್ಯಾಹಾರ ಪದಾರ್ಥಗಳನ್ನು ಪೂಜೆ ಅಥವಾ ಉಪವಾಸದ ಸಮಯದಲ್ಲಿ ಸೇವಿಸೋದನ್ನು ನಿಷೇಧಿಸಲಾಗಿದೆ. ಅವುಗಳಲ್ಲಿ ಭೂಮಿಯ ಒಳಭಾಗದಲ್ಲಿ ಬೆಳೆಯುವ ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನು ತಾಮಸಿಕ ಆಹಾರವೆಂದು ನಿಷೇಧಿಸಲಾಗಿದೆ. ಕೆಲವು ಆಧ್ಯಾತ್ಮಿಕ ಅಭ್ಯಾಸಗಳನ್ನು ಮಾಡುವಾಗ, ಉಪವಾಸವನ್ನು ಆಚರಿಸುವಾಗ ಅಥವಾ ಯಾವುದಾದರೂ ದೊಡ್ಡ ಹಬ್ಬಗಳನ್ನು ಮಾಡುವಾಗ ಅಥವಾ ಯಾಗದಲ್ಲಿ ಕುಳಿತುಕೊಳ್ಳುವಾಗ ಪಂಡಿತರು ಅಥವಾ ಪುರೋಹಿತರು ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನು ಸೇವಿಸದಂತೆ ಸಲಹೆ ನೀಡ್ತಾರೆ. ಹಿಂದೂ ಧರ್ಮ ಗ್ರಂಥಗಳಲ್ಲಿ ಆಹಾರವನ್ನು 3 ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಈ 3 ವಿಧಗಳಲ್ಲಿ ಮೊದಲನೆಯದು ಸಾತ್ವಿಕ, ಎರಡನೆಯದು ರಾಜಸಿಕ ಮತ್ತು ಮೂರನೆಯದು ತಾಮಸಿಕ. ಯಾವ ಆಹಾರವನ್ನು ಸೇವಿಸುತ್ತೇವೋ ನಮ್ಮ ಮನಸ್ಸು ಕೂಡ ಅದೇ ಸತ್ವಗಳನ್ನು ಪಡೆದುಕೊಂಡಿರುತ್ತದೆ ಎಂದು ಹೇಳಲಾಗಿದೆ. ಅಂದರೆ ನಾವು ಯಾವುದೇ ರೀತಿಯಾದ ಆಹಾರವನ್ನು ಸೇವಿಸಿದರೂ ಅದು ನಮ್ಮ ಜೀವನದ ಮೇಲೆ ಮತ್ತು ಮನಸ್ಸು ಮತ್ತು ಆಲೋಚನೆಗಳ ಮೇಲೆ ಪ್ರಭಾವ ಬೀರುತ್ತದೆ. ಗರಿಷ್ಠ ಮಟ್ಟದಲ್ಲಿ ಸಾತ್ವಿಕ ಗುಣಗಳನ್ನು ಹೊಂದಿರುವ ಆಹಾರವನ್ನು ಸಾತ್ವಿಕ ಆಹಾರ ಎಂದು ಕರೆಯಲಾಗುತ್ತದೆ. ಸಾತ್ವಿಕ ಆಹಾರಕ್ಕೆ ಉತ್ತಮ ಉದಾಹರಣೆ ಎಂದರೆ ಹಾಲು, ತುಪ್ಪ, ಹಿಟ್ಟು, ಹಸಿರು ತರಕಾರಿಗಳು ಮತ್ತು ಹಣ್ಣುಗಳು ಸೇರಿದಂತೆ ಇನ್ನಿತರ ಆಹಾರ ವಸ್ತುಗಳು ಇದರಲ್ಲಿ ಸೇರಿಕೊಂಡಿರುತ್ತದೆ. ಇಂತಹ ಸಾತ್ವಿಕ ಗುಣವುಳ್ಳ ಆಹಾರ ಪದಾರ್ಥಗಳನ್ನು ನಾವು ಸೇವಿಸೋದ್ರಿಂದ ಜೀವನದಲ್ಲಿ ಧನಾತ್ಮಕ ಶಕ್ತಿಯನ್ನು ಹೊಂದಬಹುದಾಗಿದೆ. ಅತಿ ಹೆಚ್ಚು ಮಸಾಲೆಗಳನ್ನು ಒಳಗೊಂಡಿರುವ ಆಹಾರವನ್ನು ಮತ್ತು ಮಾಂಸಾಹಾರಿ ಪದಾರ್ಥಗಳನ್ನು ಒಳಗೊಂಡಿರುವಂತಹ ಆಹಾರವನ್ನು ರಾಜಸಿಕ ಆಹಾರವೆಂದು ಗುರುತಿಸಲಾಗುತ್ತೆ. ರಾಜಸಿಕ ಆಹಾರಗಳು ಕೇಸರಿ, ಮೆಣಸಿನಕಾಯಿ ಮತ್ತು ಮಸಾಲೆ ವಸ್ತುಗಳಿಂದ ಹಿಡಿದು ಮಾಂಸಾಹಾರಿ ಆಹಾರ ವಸ್ತುಗಳಾದ ಮೊಟ್ಟೆ ಮತ್ತು ಮೀನಿನವರೆಗೆ ಎಲ್ಲ ರೀತಿಯ ಆಹಾರವನ್ನು ಒಳಗೊಂಡಿರುತ್ತದೆ. ಯಾವ ಆಹಾರಗಳು ನಮ್ಮ ರಕ್ತದ ಹರಿವನ್ನು ಹೆಚ್ಚಿಸುತ್ತವೆಯೋ ಅಥವಾ ಕಡಿಮೆ ಮಾಡುತ್ತವೆಯೋ ಅಂತಹ ಆಹಾರವನ್ನು ನಾವು ತಾಮಸಿಕ ಆಹಾರಗಳೆಂದು ಕರೆಯುತ್ತೇವೆ. ಇಂತಹ ಆಹಾರಗಳನ್ನು ನಾವು ಸೇವಿಸೋದ್ರಿಂದ ಐಷಾರಾಮಿ ಭಾವನೆಯು ನಮ್ಮಲ್ಲಿ ಮೂಡುವುದರೊಂದಿಗೆ ಕೋಪ, ಅಹಂಕಾರ, ಉತ್ಸಾಹ ಹೆಚ್ಚಾಗುತ್ತದೆ. ಅಂತಹ ಆಹಾರಗಳಿಗೆ ಉತ್ತಮ ಉದಾಹರಣೆ ಎಂದರೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಂದು ನಾವು ಗುರುತಿಸಬಹುದಾಗಿದೆ. ಆದ್ದರಿಂದ ಯಾವುದೇ ಪೂಜೆ, ಉಪವಾಸ ಅಥವಾ ಧಾರ್ಮಿಕ ಆಚರಣೆಗಳಲ್ಲಿ ಈ ಎರಡನ್ನೂ ಸೇವಿಸದಂತೆ ಸಲಹೆ ನೀಡಲಾಗುತ್ತದೆ. ಏಕೆಂದರೆ ಪೂಜೆಯ ಸಮಯದಲ್ಲಿ ಶಾಂತ ಮನಸ್ಸು ಮತ್ತು ನಮ್ಮೊಳಗೆ ದಯೆಯ ಭಾವನೆಯನ್ನು ಹೊಂದಿರುವುದು ಮುಖ್ಯವಾಗಿರುತ್ತದೆ. ಅಂತಹ ಸಂದರ್ಭದಲ್ಲಿ ನಾವು ಈ ಆಹಾರಗಳನ್ನು ಸೇವಿಸೋದ್ರಿಂದ ವಿರುದ್ಧ ಪರಿಣಾಮಗಳನ್ನು ಅನುಭವಿಸಬೇಕಾಗುತ್ತದೆ. ಇದಿಷ್ಟು ಕೂಡ ನಾವು ಪೂಜೆ ಮಾಡೋ ಸಮಯದಲ್ಲಿ ಮತ್ತು ವ್ರತದ ಸಮಯದಲ್ಲಿ ಈರುಳ್ಳಿ ಬೆಳ್ಳುಳ್ಳಿಯನ್ನು ಯಾಕೆ ಸೇವಿಸಬಾರ್ದು ಅನ್ನೋ ಒಂದು ವಿಚಾರವನ್ನು ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.